TV, forever on fire. ಇತ್ತ ಮೈಸೂರಿನಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗ್ತಾ ಇದೆ. ಹೀಗಾಗಿ ಮರಗಳು ಧರೆಗೆ ಉರುಳ್ತಾ ಇದ್ದಾವೆ. ಒಂದ್ ಕಡೆ ಲೈಟ್ ಕಂಬಗಳು ಧರೆಗೆ ಉರುಳ್ತಾ ಇದ್ದಾವೆ, ಮತ್ತೊಂದ್ ಕಡೆ ಈ ರೀತಿ ಗೋಡೆಗಳು ಕುಸಿತ ಆಗ್ತಿದ್ದಾವೆ, ಮನೆಗಳು ಕೂಡ ಕುಸಿತ ಆಗ್ತಾ ಇದ್ದಾವೆ. ಇತ್ತ ಮೈಸೂರು ಜಿಲ್ಲೆಯಲ್ಲಿ ಮಳೆಯ ಆರ್ಭಟಕ್ಕೆ ಬೃಹತ್ ಮರ ಬಿದ್ದು 2 ಮನೆಗಳು ಸಂಪೂರ್ಣ ಜಖಂ ಆಗ್ಬಿಟ್ಟಿದ್ದಾವೆ. HD ಕೋಟೆ ತಾಲೂಕು ಮಚ್ಚೂರು ಗ್ರಾಮದಲ್ಲಿ ನಡೆದಿರುವಂತಹ ಅವಘಡ ಇದು. ಮರ ಬಿದ್ದಂತಹ ರಭಸಕ್ಕೆ ಮರ ಬಿದ್ದಿದ್ರಿಂದ 2 ಮನೆಗಳು ಕೂಡ ಸಂಪೂರ್ಣವಾಗಿ ನಾಶ ಆಗ್ಬಿಟ್ಟಿದ್ದಾವೆ. ರೈತ ಗೋವಿಂದ ಮನೆ ಮೇಲೆ ಮಧ್ಯರಾತ್ರಿ ಮರ ಬಿದ್ದಿದೆ. ಮನೆಯ ಅರ್ಧ ಭಾಗ ನಾಶ ಆಗಿದೆ. ಮನೆ ಮಂದಿ ಕಂಗಾಲಾಗ್ಬಿಟ್ಟಿದ್ದಾರೆ. ಇಂತಹ ಮಳೆಯ ಸಂದರ್ಭದಲ್ಲಿ ಮನೆ ಕಳ್ಕೊಂಡಿರುವಂತಹ ಜನರು ಏನ್ ಮಾಡೋದು, ಮುಂದೆ ಎಲ್ಲಿರೋದು ಅನ್ನುವಂಥ ಆತಂಕ ಸೃಷ್ಟಿಯಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮತ್ತೊಂದೆಡೆ ತುಂಬಸೋಗೆ ಗ್ರಾಮದ ವಿಶೇಷಚೇತನ ಸುರೇಶ್ ಮನೆಯ ಚಾವಣಿ ಕೂಡ ಕುಸಿತ ಆಗ್ಬಿಟ್ಟಿದೆ. ಮನೆಗೆ ಟಾರ್ಪಲ್ ಕಟ್ಕೊಂಡಿರುವಂಥ ಸುರೇಶ್ ಕುಟುಂಬ ಪರಿಹಾರಕ್ಕಾಗಿ ಆಗ್ರಹಿಸ್ತಿದ್ದಾರೆ. ಈ ರೀತಿ ಮಳೆಗಾಲದ ಸಂದರ್ಭದಲ್ಲಿ ಮನೆ ಕುಸಿತ ಆಗ್ಬಿಡ್ತು ಅಂತಂದ್ರೆ ಇದ್ದದ್ದೊಂದು ಮನೆ ಕಳ್ಕೊಂಡು ಎಲ್ಲಿ ಹೋಗೋದು, ಏನು ವಾಸ? ಮಳೆ ಬೀಳ್ತಾ ಇರೋ ಸಂದರ್ಭದಲ್ಲಿ ಮರಗಳು ಬೀಳ್ತಾವೆ. ಮರಗಳು ಮನೆ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಪೂರ್ತಿಯಾಗಿ ಮನೆ ನಾಶ ಆಗ್ಬಿಡುತ್ತೆ. ಹೀಗಾಗಿ ಜನರು ಈಗ ಆತಂಕದಲ್ಲಿರುವಂಥದ್ದು. ಸದ್ಯಕ್ಕೆ HD ಕೋಟೆ ತಾಲೂಕು ಮಚ್ಚೂರು ಗ್ರಾಮದಲ್ಲೂ ಕೂಡ ಮರ ಬಿದ್ದಿರೋದ್ರಿಂದ 2 ಮನೆಗಳು ಸಂಪೂರ್ಣವಾಗಿ ಜಖಂ ಆಗ್ಬಿಟ್ಟಿದ್ದಾವೆ. ಹಾಗಾಗಿ ಮನೆಯಲ್ಲಿದ್ದಂಥ ಜನರು ಈಗ ಒಂದು ಕಡೆ ತುಂಬಸೋಗೆ ಗ್ರಾಮದ ವಿಶೇಷಚೇತನ ಸುರೇಶ್ ಅವರ ಮನೆ ಚಾವಣಿ ಕುಸಿತ ಆಗಿರೋದ್ರಿಂದ ಅವರು ಟಾರ್ಪಲ್ ಹಾಕ್ಕೊಂಡು ಸದ್ಯಕ್ಕೆ ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ರೈತ ಗೋವಿಂದ ಮನೆ ಮೇಲೆ ಕೂಡ ಮಧ್ಯರಾತ್ರಿ ಮರ ಬಿದ್ದಿರೋದ್ರಿಂದ ಅವರು ಕೂಡ ಆತಂಕಕ್ಕೆ ಈಡಾಗಿದ್ದಾರೆ. ಮನೆ ಮೇಲೆ ಮರ ಬಿದ್ದಿರೋದ್ರಿಂದ ಮನೆ ಪೂರ್ತಿ ನಾಶ ಆಗಿಬಿಟ್ಟಿದೆ. ಮುಂದೇನು ಕತೆ? ಈ ಟೈಮ್ನಲ್ಲಿ ಮನೆ ಕಟ್ಕೊಳ್ಳೋದಕ್ಕೂ ಆಗಲ್ಲ. ಮಳೆಗಾಲದಲ್ಲಿ ಒಂದು ಸೂರು ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥ ಆತಂಕದಲ್ಲಿ ಜನರಿದ್ದಾರೆ. ಹೀಗಾಗಿ ಕುಟುಂಬ ಸಮೇತ ಈಗ ಪರಿಹಾರ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸರ್, ಕಳೆದ ವರ್ಷ ಮನೆ ಬಿದ್ದಾಗಿ ತಹಸೀಲ್ದಾರ್ VA ಎಲ್ಲ ಅಧಿಕಾರಿಗಳೆಲ್ಲ ಬಂದು ಮನೆ ನೋಡ್ಕೊಂಡಿದ್ರು. ಬಿಲ್ ಆಯ್ತು ಅಂದ್ಬಿಟ್ಟು ಆಗಿಲ್ಲ ಸರ್. ಈ ವರ್ಷವೂ ಮನೆ ಬಿದ್ದಾಗಿದೆ. ಎಲ್ಲ ಬಂದು ಚೆಕ್ ಮಾಡಿ ಮನೆನ. ನಾನು ಹ್ಯಾಂಡಿಕ್ಯಾಪ್ಟು, ನನ್ನ ಮನೆ ಪರಿಸ್ಥಿತಿ ನೋಡಿದ್ದೀನಿ ಸರ್. ನೀವು ಹೋಗ್ಬಿಟ್ಟು ಚೆಕ್ ಮಾಡಿ ಮನೆ ಕೊಡಿ ಸರ್. ನಮಗೆ ಆನ್ಲೈನಲ್ಲಿ ಬಂದಿತ್ತು, ಮನೆ ಆಗಿಲ್ಲ ಸರ್, ಇನ್ನೂ ಬಿಲ್ ಬಂದಿಲ್ಲ ಸರ್. ಕಳೆದ ವರ್ಷ ಮನೆ ಬಿದ್ದಾಗಿ ತಹಸೀಲ್ದಾರ್ VA ಎಲ್ಲ ಅಧಿಕಾರಿಗಳೆಲ್ಲ ಬಂದು ಮನೆ ನೋಡ್ಕೊಂಡಿದ್ರು. ಬಿಲ್ ಆಯ್ತು ಅಂದ್ಬಿಟ್ಟು ಆಗಿಲ್ಲ ಸರ್. ಈ ವರ್ಷವೂ ಮನೆ ಬಿದ್ದಾಗಿದೆ. ಎಲ್ಲ ಬಂದು ಚೆಕ್ ಮಾಡಿ ಮನೆನ. ನಾನು ಹ್ಯಾಂಡಿಕ್ಯಾಪ್ಟು, ನನ್ನ ಮನೆ ಪರಿಸ್ಥಿತಿ ನೋಡಿದ್ದೀನಿ ಸರ್. ನೀವು ಹೋಗ್ಬಿಟ್ಟು ಚೆಕ್ ಮಾಡಿ ಮನೆ ಕೊಡಿ ಸರ್. ನಮಗೆ ಆನ್ಲೈನಲ್ಲಿ ಬಂದಿತ್ತು, ಮನೆ ಆಗಿಲ್ಲ ಸರ್, ಇನ್ನೂ ಬಿಲ್ ಬಂದಿಲ್ಲ ಸರ್. ಕಳೆದ ವರ್ಷ ಮನೆ ಬಿದ್ದಾಗಿ ತಹಸೀಲ್ದಾರ್ VA ಎಲ್ಲ ಅಧಿಕಾರಿಗಳೆಲ್ಲ ಬಂದು ಮನೆ ನೋಡ್ಕೊಂಡಿದ್ರು. ಬಿಲ್ ಆಯ್ತು ಅಂದ್ಬಿಟ್ಟು ಆಗಿಲ್ಲ ಸರ್. ಈ ವರ್ಷವೂ ಮನೆ ಬಿದ್ದಾಗಿದೆ. ಎಲ್ಲ ಬಂದು ಚೆಕ್ ಮಾಡಿ ಮನೆನ. ನಾನು ಹ್ಯಾಂಡಿಕ್ಯಾಪ್ಟು, ನನ್ನ ಮನೆ ಪರಿಸ್ಥಿತಿ ನೋಡಿದ್ದೀನಿ ಸರ್. ನೀವು ಹೋಗ್ಬಿಟ್ಟು ಚೆಕ್ ಮಾಡಿ ಮನೆ ಕೊಡಿ ಸರ್. ನಮಗೆ ಆನ್ಲೈನಲ್ಲಿ